ಇಕಿಗಾಯ್ ದೀರ್ಘ ಹಾಗೂ ಸಂತಸಭರಿತ ಜೀವನಕ್ಕೆ ಜಪಾನಿಯರ ಗುಟ್ಟು. ನೀವು ಮಾಡುವ ಎಲ್ಲದರಲ್ಲೂ ಹರಿವನ್ನು ಕಾಣಿರಿ. ಕೆಲಸ ಮತ್ತು ಬಿಡುವಿನ ವೇಳೆಯನ್ನು ಬೆಳವಣಿಗೆಯ ಅವಕಾಶವಾಗಿ ಹೇಗೆ ಬದಲಾಯಿಸುವುದು? ನಾವು ಯಾವುದನ್ನು ಪದೇ ಪದೇ ಮಾಡುತ್ತೇವೆಯೋ ನಾವು ಅದೇ ಆಗುತ್ತೇವೆ. ಆಗ ಶ್ರೇಷ್ಠತೆ ಎಂಬುದು ಒಂದು ಕ್ರಿಯೆಯಲ್ಲ, ಬದಲಿಗೆ ಅಭ್ಯಾಸವೇ ಆಗುತ್ತದೆ ಎಂದು ಅರಿಸ್ಟಾಟಲ್ ಹೇಳುತ್ತಾರೆ. ಹರಿವಿನ ಜೊತೆಗೆ ಸಾಗುವುದು ಹೇಗೆ? ಇಲ್ಲಿ ಹರಿವು ಎಂದರೆ ಫ್ಲೋ ಎಂದು. ನಿಮ್ಮ ಅಚ್ಚುಮೆಚ್ಚಿನ ಒಂದು ಸ್ಲೋಪ್ ಮೇಲೆ ನೀವು ಸ್ಕೈಯಿಂಗ್ ಮಾಡುತ್ತಿದ್ದೀರೆಂದು ಕಲ್ಪಿಸಿಕೊಳ್ಳಿ. ಆಗ ನಿಮ್ಮ ಎರಡೂ ಬದಿಯಲ್ಲಿ ಹಿಮದ ಪುಡಿಯು ಬಿಳಿಯ ಉಸುಕಿನಂತೆ ಮೇಲೆ ಸಿಡಿಯುತ್ತದೆ. ಅಂದರೆ ಸ್ಕೈಯಿಂಗ್ಗೆ ವಾತಾವರಣ ಬಹಳ ಸೊಗಸಾಗಿದೆ ಎಂದಾಯಿತು. ನಿಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ನೀವು ಪೂರ್ಣವಾಗಿ ಜಾರಾಟದ ಮೇಲೆಯೇ ಕೇಂದ್ರೀಕರಿಸಿದ್ದೀರಿ. ಪ್ರತಿಯೊಂದು ಕ್ಷಣದಲ್ಲೂ ನೀವು ಸರಿಯಾಗಿ ಯಾವ ರೀತಿ ಮತ್ತು ಹೇಗೆ ಚಲಿಸಬೇಕೆಂದು ನಿಮಗೆ ಗೊತ್ತು. ಅಲ್ಲಿ ಭವಿಷ್ಯತ್ತಿಲ್ಲ, ಭೂತ ಇಲ್ಲ, ಅಲ್ಲಿರುವುದೆಲ್ಲ ಬರೀ ವರ್ತಮಾನ. ನೀವು ಹಿಮವನ್ನು ಸ್ಪರ್ಶಿಸುತ್ತಿದ್ದೀರಿ. ನಿಮ್ಮ ಸ್ಕೈ, ನಿಮ್ಮ ಶರೀರ ಮತ್ತು ನಿಮ್ಮ ಜಾಗೃತಾವಸ್ಥೆ ಇವುಗಳೆಲ್ಲ ಐಕ್ಯವಾಗಿ ಒಂದೇ ಅಸ್ತಿತ್ವ ಹೊಂದುತ್ತವೆ. ನೀವು ಪೂರ್ಣವಾಗಿ ಅನುಭವದಲ್ಲಿ ಮುಳುಗಿದ್ದೀರಿ. ಯಾವುದರ ಬಗ್ಗೆಯೂ ಚಿಂತೆ ಇಲ್ಲ. ಬೇರೆ ಯಾವುದೂ ನಿಮ್ಮನ್ನು ವಿಚಲಿತಗೊಳಿಸುವುದಿಲ್ಲ. ನಿಮ್ಮ ಅಹಂ ಕರಗಿ ಹೋಗುವುದು ಮತ್ತು ನೀವು ಏನನ್ನು ಮಾಡುತ್ತಿದ್ದೀರೋ ಅದರ ಒಂದು ಭಾಗವೇ ಆಗುತ್ತೀರಿ. ಇಂತಹ ಅನುಭವಗಳನ್ನು ಬ್ರೂಸ್ ಲೀ ನೀರಾಗಿ ಬಿಡು ಗೆಳೆಯ ಎಂಬ ಉಕ್ತಿಯಿಂದ ವರ್ಣಿಸುತ್ತಾರೆ. ನಾವು ಹರ್ಷಿಸುವ ಚಟುವಟಿಕೆಯೊಂದರಲ್ಲಿ ಯಾವಾಗ ನಾವು ಕಳೆದು ಹೋಗುತ್ತೇವೆಯೋ ಆಗ ನಾವೆಲ್ಲರೂ ನಮ್ಮ ಕಾಲಪ್ರಜ್ಞೆ ಅದೃಶ್ಯವಾಯಿತೆಂದು ಭಾವಿಸುವೆವು. ನಾವು ಅಡಿಗೆ ತಯಾರಿಸಲು ತೊಡಗುವೆವು ಮತ್ತು ನಮಗೆ ಅದು ಅರಿವಾಗುವುದರೊಳಗೆ ಹಲವಾರು ಗಂಟೆಗಳು ಕಳೆದು ಹೋಗುತ್ತವೆ. ಒಂದು ಪುಸ್ತಕ ಹಿಡಿದುಕೊಂಡು ಒಂದು ಮಧ್ಯಾಹ್ನವನ್ನು ನಾವು ಕಳೆಯುವಾಗ ಸೂರ್ಯ ಮುಳುಗುವುದನ್ನು ಗಮನಿಸುವವರೆಗೂ ಪ್ರಪಂಚ ಮುನ್ನಡೆಯುವುದನ್ನೇ ಮರೆತಿರುತ್ತೇವೆ. ಆಗ ನಮ್ಮ ಗ್ರಹಿಕೆಗೆ ಬರುತ್ತದೆ ನಾವು ಮಧ್ಯಾಹ್ನದ ಊಟವನ್ನೇ ಮಾಡಿಲ್ಲವೆಂದು. ನಾವು ಸಮುದ್ರದಲ್ಲಿ ತೆರೆ ನೊರೆಯಾಟ ಆಡಲು ಹೋಗುತ್ತೇವೆ ಮತ್ತು ಎಷ್ಟು ಗಂಟೆಗಳ ಕಾಲ ನಾವು ನೀರಿನಲ್ಲಿ ಕಳೆದವೋ ಎಂದು ಮರುದಿನದವರೆಗೂ ನಮಗೆ ಅರಿವಾಗುವುದಿಲ್ಲ. ಅಂದರೆ ನಮ್ಮ ಸ್ನಾಯುಗಳು ನೋಯಲು ತೊಡಗುವವರೆಗೂ. ಇದಕ್ಕೆ ವಿರುದ್ಧವಾದದ್ದೂ ಇದೆ. ನಮಗಿಷ್ಟವಲ್ಲದ ಒಂದು ಕೆಲಸವನ್ನು ನಾವು ಮುಗಿಸಲು ತೊಡಗಿದಾಗ ಪ್ರತಿ ನಿಮಿಷವೂ ಒಂದು ಜೀವಮಾನವೇನೋ ಎಂದು ಭಾಸವಾಗುತ್ತದೆ ಮತ್ತು ನಾವು ನಮ್ಮ ಗಡಿಯಾರವನ್ನು ಪದೇ ಪದೇ ನೋಡುತ್ತಿರುತ್ತೇವೆ. ಒಂದು ಬಿಸಿ ಒಲೆಯ ಮೇಲೆ ಒಂದು ನಿಮಿಷ ಕಾಲ ನಿಮ್ಮ ಕೈ ಇರಿಸಿ ಮತ್ತು ಅದು ನಿಮಗೆ ಒಂದು ಗಂಟೆಯಷ್ಟು ದೀರ್ಘಕಾಲ ಎನಿಸುತ್ತದೆ. ಅದೇ ಒಬ್ಬಳು ಸುಂದರ ತರುಣಿಯ ಜೊತೆ ಒಂದು ಗಂಟೆ ಕಾಲ ಕೂರಿ ಅದು ನಿಮಗೆ ಒಂದು ನಿಮಿಷ ಕಳೆದಂತೆ ಭಾಸವಾಗುತ್ತದೆ. ತಮಾಷೆ ಎಂದರೆ ಇದೇ ಕೆಲಸವನ್ನು ಬೇರೊಬ್ಬರು ಮಾಡುವಲ್ಲಿ ಖುಷಿ ಪಡಬಹುದು, ಆದರೆ ನಾವಂತೂ ಆ ಕೆಲಸವನ್ನು ಆದಷ್ಟು ಬೇಗ ಮುಗಿಸಿ ಹಾಕಲು ಬಯಸುತ್ತೇವೆ. ಯಾವುದೇ ಒಂದು ಕೆಲಸ ಮಾಡುವಾಗ ಅದು ನಮ್ಮಲ್ಲಿರುವಂತಹ ಯಾವುದೇ ಮನಕ್ಲೇಶಗಳನ್ನು ನಾವು ಮರೆಸಿ ಹರ್ಷಿಸುವಂತೆ ಮಾಡುವುದಾವುದು? ನಾವು ಯಾವಾಗ ಅತೀವ ಸಂತೋಷಭರಿತರಾಗಿರುತ್ತೇವೆ? ಈ ಪ್ರಶ್ನೆಗಳು ನಮ್ಮ ಇಕಿಗಾಯನ್ನು ಅನ್ವೇಷಿಸಲು ನಮಗೆ ಸಹಾಯ ಮಾಡುತ್ತವೆ. ಅರಿವಿಗೆ ಅಥವಾ ಫ್ಲೋಗೆ ಇರುವ ಅಗಾಧ ಶಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. ನಾವೇನು ಮಾಡುತ್ತಿರುವೆವೋ ಅದರಲ್ಲಿ ಪೂರ್ಣವಾಗಿ ಮುಳುಗಿ ಹೋಗುವ ಈ ಅನುಭವವನ್ನು ಕುರಿತು ಮನಃಶಾಸ್ತ್ರಜ್ಞರಾದ ಮಿಹಾಯಿಟಿ ಕ್ಸಿಂಚಿಮಿಹಾಜಿಯವರು ಅರಿವು ಎಂಬ ಪದವನ್ನು, ಎಂದರೆ ಫ್ಲೋ ಎನ್ನುವ ಪದವನ್ನು ಬಳಸಿದ್ದಾರೆ. ಅವರು ಇದನ್ನು ಆನಂದ, ಹರ್ಷ, ಸೃಜನಶೀಲತೆ ಮತ್ತು ಪೂರ್ಣವಾಗಿ ಮುಳುಗಿರುವ ಪ್ರಕ್ರಿಯೆ ಎಂದು ವರ್ಣಿಸುತ್ತಾರೆ. ನಿಮ್ಮ ಇಕಿಗಾಯ್ ಅನುಸಾರ ಬದುಕುವುದಕ್ಕೆ, ನಿಶ್ಚಿಂತತೆ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳುವುದಕ್ಕೆ ಬೇರಾವುದೇ ಮಂತ್ರಶಕ್ತಿ ಇಲ್ಲ. ಆದರೆ ನಮ್ಮ ಇಕಿಗಾಯನ್ನು ಕಂಡುಕೊಳ್ಳಲು
ಇರುವ ಏಕೈಕ ಶಕ್ತಿ ಎಂದರೆ ಅದು ಅರಿವಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು. ಅದಕ್ಕಾಗಿ ತತ್ಕ್ಷಣದ ಆನಂದ ನೀಡುವ ಚಟುವಟಿಕೆಗಳೊಳಗೆ ನಮ್ಮನ್ನು ನಾವೇ ಒಳಗಾಗಿಸಿಕೊಳ್ಳುವುದು ಅಥವಾ ಸಿಕ್ಕಿಕೊಳ್ಳುವುದು ಒಳ್ಳೆಯದಲ್ಲ. ಎಂದರೆ ಸಿಕ್ಕಾಪಟ್ಟೆ ತಿನ್ನುವುದು, ಮಾದಕ ದ್ರವ್ಯದ ವ್ಯಸನಿಯಾಗುವುದು, ಟಿ.ವಿ. ಮುಂದೆ ಸದಾ ಕೂರುವುದು ಇವೆಲ್ಲ ಅರಿವಿನ ಶಕ್ತಿಯನ್ನು ಯಾವುದೇ ರೀತಿ ಹೆಚ್ಚಿಸುವುದಿಲ್ಲ. ಫ್ಲೋ ದ ಸೈಕಾಲಜಿ ಆಫ್ ಆಪ್ಟಿಮಲ್ ಎಕ್ಸ್ಪೀರಿಯನ್ಸ್ ಎಂಬ ಪುಸ್ತಕದಲ್ಲಿ ಕ್ಲಿಂಟ್ ಮೆಹೆಂಜೆಯವರು ಅರಿವು ಎಂಬುದು ಎಂತಹ ಸ್ಥಿತಿ ಎಂದರೆ ಒಂದು ಚಟುವಟಿಕೆಯಲ್ಲಿ ಜನ ಎಷ್ಟು ತೊಡಗಿಸಿಕೊಂಡಿರುತ್ತಾರೆಂದರೆ ಅವರಿಗೆ ಬೇರಾವುದೂ ಲೆಕ್ಕಕ್ಕೆ ಬರುವುದಿಲ್ಲ. ಆ ಅನುಭವವಷ್ಟೇ ಅವರಿಗೆ ಮುಖ್ಯ. ಅದಕ್ಕಾಗಿ ಅವರು ಯಾವುದೇ ಬೆಲೆ ತೆರಲು ಸಿದ್ಧರಿರುತ್ತಾರೆ. ಉದಾಹರಣೆಗೆ ಕ್ರೀಡಾಪಟುಗಳು, ಅಂಗಸಾಧಕರು, ದೇಹದಾಢ್ಯಪಟುಗಳು, ಚದುರಂಗದಾಟಗಾರರು, ಇಂಜಿನಿಯರ್ಗಳು ಕೂಡ ಈ ಅರಿವನ್ನು ಹೆಚ್ಚಿಸಿಕೊಳ್ಳಲು ಹೆಚ್ಚು ಸಮಯವನ್ನು ಕಳೆಯುತ್ತಾರೆ. ಅರಿವಿನ ಸ್ಥಿತಿಯನ್ನು ಪ್ರವೇಶಿಸಿದ ಒಬ್ಬ ಚದುರಂಗದಾಟಗಾರ ಒಂದು ಸೂತ್ರದ ಮೇಲೆ ಕೆಲಸ ಮಾಡುವ ಒಬ್ಬ ಗಣಿತಶಾಸ್ತ್ರಜ್ಞನ ಅಥವಾ ಶಸ್ತ್ರಚಿಕಿತ್ಸಾ ತಜ್ಞನ ಭಾವನೆಯನ್ನು ಹೊಂದಿರುತ್ತಾನೆ. ಇದು ಎಲ್ಲ ಕಾಲಮಾನಗಳಲ್ಲೂ ಮತ್ತು ಎಲ್ಲ ಸಂಸ್ಕೃತಿಗಳಲ್ಲೂ ಇರುತ್ತದೆ. ನಾವು ಅರಿವಿನ ಸ್ಥಿತಿಯಲ್ಲಿದ್ದಾಗ ಯಾವುದೇ ವಿಚಲತೆಗೂ ಒಳಗಾಗುವುದಿಲ್ಲ ಹಾಗೂ ನಮ್ಮ ಮನಸ್ಸು ಒಂದು ನಿರ್ದಿಷ್ಟ ಕೆಲಸದ ಮೇಲೆ ಕೇಂದ್ರೀಕೃತವಾಗಿರುತ್ತದೆ. ಅಲ್ಲದೆ ಮನಸ್ಸು ಒಂದು ವ್ಯವಸ್ಥಿತ ಕ್ರಮದಲ್ಲಿರುತ್ತದೆ. ಮನಸ್ಸು ಪದೇ ಪದೇ ಒಂದು ವಸ್ತುವಿನ ಮೇಲೆ ಅಥವಾ ಕೆಲಸದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತಿಲ್ಲ ಎಂದರೆ ಆಗ ಅರಿವನ್ನು ಸಾಧಿಸಲು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ. ಅದರಲ್ಲಿ ಡಿಪಾಲ್ ವಿಶ್ವವಿದ್ಯಾಲಯದ ಓವೆನ್ ಶಾಫರ್ ಎಂಬುವರು 7 ಅಂಶಗಳನ್ನು ಹೇಳಿದ್ದಾರೆ. 1. ಮೊದಲು ಏನು ಮಾಡಬೇಕು ಎಂದು ತಿಳಿಯುವುದು. ನಂತರ ಅದನ್ನು ಹೇಗೆ ಮಾಡಬೇಕೆಂದು ತಿಳಿಯುವುದು. 3ನೇದು ಅದನ್ನು ಎಷ್ಟು ಚೆನ್ನಾಗಿ ಮಾಡಬೇಕೆಂದು ಯೋಚಿಸುವುದು. ಪ್ರಯಾಣವಾದರೆ ಎಲ್ಲಿಗೆ ಹೋಗಬೇಕೆಂದು ತಿಳಿಯುವುದು ಹಾಗೂ ಅದರಲ್ಲಿ ಹೆಚ್ಚು ಹೆಚ್ಚು ಮಹತ್ವಪೂರ್ಣವಾದ ಸವಾಲುಗಳನ್ನು ಗ್ರಹಿಸುವುದು. ಹಾಗೆಯೇ ಅದಕ್ಕೆ ಸಂಬಂಧಿಸಿದಂತೆ ಕೌಶಲ್ಯಗಳನ್ನು ಕಲಿಯುವುದು. ಹಾಗೆಯೇ ಆ ಕೆಲಸದಿಂದ ಹೊರಗಡೆ ಬರದೆ ವಿಚಲಿತರಾಗದೆ ಆ ಕೆಲಸವನ್ನು ಪೂರ್ಣಗೊಳಿಸುವುದು. ಈ 7 ಕ್ರಮಗಳ ಮುಖಾಂತರ ನಾವು ನಮ್ಮ ಅರಿವನ್ನು ಅಂದರೆ ಕೇಂದ್ರೀಕರಣವನ್ನು ಸಾಧಿಸಲು ಸಹಾಯವಾಗುತ್ತದೆ.